ಕನ್ನಡ ಸುದ್ದಿಮನೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಬಿಗ್ ಬಾಸ್ನವ್ರು ಇವತ್ತೇನೋ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅದರಲ್ಲಿ ಗುರೂಜಿಗಳು ಬಂದಿರ್ತಾರೆ. ಅವರು ಶೃಂಗೇರಿ ಗುರುಗಳವರು. ಅವ್ರು ಬಂದಿರ್ತಾರೆ. ಅವರು ಪೂಜೆ ಎಲ್ಲ ಮಾಡ್ತಾರೆ ಮನೇಲಿ. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ಜೊತೆಗೆ ನಿಂತ್ಕೊಂಡು. ಆಮೇಲೆ ಎಲ್ಲರ ಹತ್ರ ಮಾತಾಡ್ತಿರ್ತಾರೆ. ಅದಾದಮೇಲೆ ಅವ್ರು ಒಬ್ಬೊಬ್ಬರನ್ನೇ ಕರೆದು ಅವ್ರ ಭವಿಷ್ಯ ಹೇಳ್ತಾ ಇರ್ತಾರೆ. ಆವಾಗ ವರ್ತೂರವ್ರಿಗೆ ಹೇಳ್ತಾರೆ, ನೀವು ಕಾಲಲ್ಲಿ ಹಾಕ್ಸ್ಕೊಳ್ಬಾರ್ದು ಜಾಗದಲ್ಲಿ ಒಂದು ಟ್ಯಾಟೂ ಬಂದಿದ್ದೀರಾ, ಆವಾಗಿಂದ ನಿಮಗೆ ಕಷ್ಟಗಳು ಶುರುವಾಯಿತು, ನಿಮ್ಮ ಮನಸ್ಸಿನ ನೆಮ್ಮದಿ ಹೊರ್ಟೋಯ್ತು ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಆವಾಗ ವರ್ತೂರವರು ಹೌದು ಗುರುಗಳೇ ಹೌದು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ನಮ್ರತಂಗೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಆಗಮನ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ನಮ್ರತ ಅವರು ಒಂಥರ ನಗ್ತಾ ಇರ್ತಾರೆ. ಅದಾದಮೇಲೆ ಪ್ರತಾಪ್ ಅವ್ರನ್ನ ಕರೆಸ್ತಾರೆ. ಅವ್ರಿಗೆ ಪಾಪ ನೀವು ಫ್ಯಾಮಿಲಿಯಿಂದ ದೂರ ಇರೋದೇ ಒಳ್ಳೆಯದು, ನಿಮಗೆ ಫ್ಯಾಮಿಲಿ ಆಗಿ ಬರ್ತಿಲ್ಲ, ಅವ್ರ ಹತ್ರ ಹೋಗಿ ಹೇಸಿಗೆ ಆಗ್ತೀರಾ ಇಲ್ಲ ಅದು ಅವರಿಂದ ದೂರ ಇದ್ದು ಧೂಪ ಹಾಕ್ತೀರಾ ನೋಡಿ ಅಂತ ಹೇಳ್ತಾರೆ. ಪಾಪ ಪ್ರತಾಪ್ ಅವರು ಮತ್ತೆ ಹೇಳ್ತಾ ಇರ್ತಾರೆ. ಯಾಕಂದರೆ ಈಗಷ್ಟೇ ಅವರು ತಮ್ಮ ತಂದೆ ತಾಯಿನ ಸೇರ್ಕೊಂಡಿರ್ತಾರೆ. 3 ವರ್ಷದಿಂದ ದೂರ ಇದ್ದು ಖುಷಿಯಾಗಿದ್ದರು. ಇನ್ನು ಮುಂದೆ ಹೇಗಿರುತ್ತೋ ಗೊತ್ತಿಲ್ಲ. ಈ ಒಂದು ಭವಿಷ್ಯನ ಕೇಳಿದ್ಮೇಲೆ ಅವರು ಪಾಪ ಅನಿಸುತ್ತೆ. ಏಕೆ ಅಂತ ಗೊತ್ತಿಲ್ಲ. ನನಗಂತೂ ಅವ್ರು ಹೇಳ್ತಾ ಇರೋದು ನೋಡಿ ಬೇಜಾರಾಯಿತು. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.